ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಸ್ನೇಹಿತರೆ, ಎಲ್ಲರಿಗೂ ರಮಾ ಏಕಾದಶಿಯ ಶುಭಾಶಯಗಳು. ಶುಕ್ರವಾರ ರಮಾ ಏಕಾದಶಿ ಬಂದೈತಿ. ಅಂಥ ಶುಭ ಶುಕ್ರವಾರ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಮಾಡುವಂಥ ರಮಾ ಏಕಾದಶಿ. ಅಷ್ಟು ಪವಿತ್ರವಾದಂಥ ಏಕಾದಶಿನ ನಾವೆಲ್ಲರೂ ಆಚರಣೆ ಮಾಡೋಣ. ಆದರೆ ಶ್ರೀಮನ್ ನಾರಾಯಣನ ಸಮೇತ ಮಹಾಲಕ್ಷ್ಮಿನ ಆರಾಧನೆ ಮಾಡಬೇಕು ಸ್ನೇಹಿತರೆ. ಯಾಕಂದ್ರೆ ನಾರಾಯಣ ಹೃದಯದೊಳಗೆ ಇರುವಂಥ ಮಹಾಲಕ್ಷ್ಮಿನ ನಾವು ಒಬ್ಬಕಿನ ಆರಾಧನೆ ಮಾಡಿದ್ರೆ ಆಕೆ ಯಾವತ್ತೂ ನಮಗೆ ಅನುಗ್ರಹಿಸಲ್ಲ. ಹಾಗಾಗಿ ನಾರಾಯಣನ ಸಮೇತನ ನಾವು ಆಕೆ ಪೂಜೆ ಮಾಡೋದಾಗಲಿ ಆರಾಧನೆ ಮಾಡೋದಾಗಲಿ ಮಾಡಬೇಕಾಗುತ್ತೆ. ನಾಳೆ ದೀಪಾವಳಿ ಇದ್ದಾಗೂ ಕೂಡ ನಾರಾಯಣನ ಸಮೇತ ಶ್ರೀ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗುತ್ತೆ. ನಾವು ಅವ್ರದ್ದು ಒಂದು ಸಣ್ಣ ಮೂರ್ತಿಯನ್ನು ಇಟ್ಟಾದರೂ ಪೂಜೆ ಮಾಡಬೇಕು. ಹಂಗೆ ಈಗ ಮನೆ ಯಜಮಾನ್ರನ್ನ ಬಿಟ್ಟು ನಮ್ಮನ್ನು ಕರೆದ್ರೆ ನಾವು ಯಾವ್ದಾರು ಫಂಕ್ಷನ್ಗೆ ಹೋಗ್ತೀವಿ, ಬೇಜಾರಾಗ್ತೈತಿಲ್ಲ ನಮ್ಮ ಯಜಮಾನ್ರನ್ನ ಕರೆದಿಲ್ಲ ಅಂತ. ಹಂಗೆ ಶ್ರೀಮನ್ ನಾರಾಯಣನ ಸಮೇತ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಅನುಗ್ರಹಿಸಿ ಸುಖ ಸಂತೋಷ ಸಂಪತ್ತನ್ನು ಕೊಟ್ಟು ಮಹಾಲಕ್ಷ್ಮಿ ಅನುಗ್ರಹಿಸ್ತಾಳೆ, ಕಾಪಾಡ್ತಾಳೆ. ಹಾಗಾಗಿ ಎಲ್ಲರೂ ತಪ್ಪದ ಶುಕ್ರವಾರ ಬೆಳಗ್ಗೆ ಸ್ನಾನ ಪೂಜೆ ಆದ ತಕ್ಷಣ ಶ್ರೀ ಲಕ್ಷ್ಮೀನಾರಾಯಣಾಷ್ಟಕಂ ಹೇಳಿ ಆ ಲಕ್ಷ್ಮೀನಾರಾಯಣನ ಕೃಪೆಗೆ ಪಾತ್ರರ. ಬರೀ ಸ್ತೋತ್ರ ಯಾವ ಥರ ಐತೆ ಅಂತ ನೋಡೋಣ. ಶ್ರೀ ಲಕ್ಷ್ಮೀನಾರಾಯಣಾಷ್ಟಕಂ. ಅರ್ಥಾನಾಂ ದುಃಖ ಶಮನೆ ದೀಕ್ಷಿತಂ ಪ್ರಭುಮವ್ಯಯಂ ಅಶೇಷ ಜಗದಾಧಾರಂ ಲಕ್ಷ್ಮೀನಾರಾಯಣಂ ಭಜೆ. ಅಪಾರ ಕರುಣಾಂಬೋಧಿಂ ಆಪದ್ಬಾಂಧವಮಚ್ಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಭಕ್ತಾನಾಂ ವತ್ಸಲಂ ಭಕ್ತಿಗಮ್ಯಂ ಸರ್ವಗುಣಾಕರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಸುಹೃದಯಂ ಸರ್ವಭೂತಾನಾಂ ಸರ್ವಲಕ್ಷಣ ಸಂಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಚಿದಚಿತ್ ಸರ್ವಜಂತೂನಾಂ ಆಧಾರಂ ವರದಂ ಪರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಶಂಖಚಕ್ರಧರಂ ದೇವಂ ಲೋಕನಾಥಂ ದಯಾನಿಧಿಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಪೀತಾಂಬರಧರಂ ವಿಷ್ಣುಂ ವೀಲಸತ್ಸೂತ್ರಶೋಭಿತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಹಸ್ತೇನ ದಕ್ಷಿಣೇನಾಜಂ ಅಭಯಪ್ರದಮಕ್ಷರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಯಃ ಪಠೇತ್ ಪ್ರಾತರುತ್ಥಾಯ ಲಕ್ಷ್ಮೀನಾರಾಯಣಾಷ್ಟಕಂ ವಿಮುಕ್ತಃ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಚತಿ ಇತಿ ಶ್ರೀ ಲಕ್ಷ್ಮೀನಾರಾಯಣಾಷ್ಟಕಂ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. ಕೇಳಿದ್ರಲ್ಲ ಸ್ನೇಹಿತರೆ, ಸ್ತೋತ್ರ ಯಾವ ಥರ ಇತ್ತಂತ. ನೀವು ತಪ್ಪದೆ ಏಕಾದಶಿ ದಿನ ಸ್ನಾನ ಆದ ತಕ್ಷಣ ಹೇಳಿ ಆ ಲಕ್ಷ್ಮೀನಾರಾಯಣನ ಕೃಪೆಗೆ ಪಾತ್ರರಾಗ್ರಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಸಮೇತ ನಿಮ್ಮನೆಯೊಳಗೆ ನೆಲೆಸಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಸಂಪತ್ತನ್ನು ಕೊಟ್ಟು ಹಾರೈಸಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಿ ಸ್ನೇಹಿತರೆ.